ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತಾತನಿಗೆ ಇಷ್ಟು ದಿನ ಹುಷಾರಿರಲಿಲ್ಲ, ಹಾಸ್ಪಿಟಲಲ್ಲಿದ್ದರು. ಸೊ ವೀಕೆಂಡ್ಗೆ ಎಲ್ಲ ರಿಲೇಟಿವ್ಸ್ ಮನೆಗೆ ಬರ್ತಾ ಇದ್ದಾರೆ. ಸೊ ಆಲ್ರೆಡಿ ಮುದ್ದುಗೌಡ ಆ್ಯಂಡ್ ಫ್ಯಾಮಿಲಿ ಬಂದಾಯಿತು. ಯಾರು ಬಂದಿದ್ದು ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಬಾಯ್? ಏನಪ್ಪ ದೊಡ್ಡಪ್ಪರ ಮನೆಗೆ ಬಂದರೆ ಸಾಕು ಇವ್ರಿಗೆ ಫುಲ್ ಖುಷಿ. ಇವರಿಗೆ ಹಾಯ್ ನನ್ನನ್ನು ನೋಡಿ ಹಂಗನ್ನಿ. ಕ್ಯೂಟ್ ಆಗಿದೆಯಾ? ಬೇಕಾ ನಿಮಗೆ? ಬೇಕಾ? ಬರಲ್ಲ ಅಂತೆ ನೋಡಿ. ಹಾಯ್ ಯಾರು ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ದೀಪು ಅವ್ರ ಫೇವ್ರೆಟ್ ಪರ್ಸನ್ ಬಂತು. ಮದ್ದು ಏನಾಗಲ್ಲ, ಹುಷಾರಾಗುತ್ತೆ, ಆರಾಮಾಗಿರ್ಬೇಕು ನೀವು. ಎಲ್ಲಿ ಬಂದಿದ್ದು ಮುದ್ದಾಗಿ? ದೇವ್ರೇ, ಬಿತ್ತ ನೀವು ನಿನ್ನೆ? ಎಲ್ಲಿ ಲೇಟಾಯ್ತು? ತಾತನಿಗೆ ಇನ್ನೂ ಬೇಜಾರಿದೆ. ಹುಷಾರಾಗಲಿಲ್ಲ ಅಂತಲೇ ಇದ್ದರು. ಬಟ್ ಟೈಮ್ ತಗೊಳುತ್ತಲ್ಲ, ಏನು ಮಾಡೋಣ. ಇವತ್ತು ಬೆಳಿಗ್ಗೆ ಬೇಸರಟ್ಟು ತಿಂಡಿಗೆ ಅಂತ ಜೊತೆಗೆ 3 ಟೈಪ್ಸ್ ಆಫ್ ಚಟ್ನಿ ಇತ್ತು. ಹಾಗೆಯೇ ಅದನ್ನೇ ಪಾಪು ಕೊಟ್ಟಾಗ ಪಾಪು ರಿಯಾಕ್ಷನ್ ನೋಡಿ. ಹಿಂಗೆ ಮಾಡೋದು ತೋರಿಸ್ಬಿಡಿ ಅಲ್ಲಿ ದೊಡ್ಡಮ್ಮಂಗೆ. ಏನು ಕೊಡ್ತಾ ಇದ್ದಾರೆ ಹಿಂಸೆ ಮಾಡಿ ಕಂದ ನೋಡಿ. ಪಾಪ ಅದಕ್ಕೆ ಬೇರೆ ಏನಾದರೂ ಕೊಡಿಯಪ್ಪೋ. ಸರಿ, ಬೇಡ ಬೇಡ, ಇಲ್ಲ. ವಾಕರಿಸ್ತಿದ್ದಾರೆ, ನೀರು ಕುಡಿಯಲ್ಲ ಬಾಟ್ಲಲ್ಲಿ. ಬೇಡ ಬೇಡ ಬಿಡಿವಾ, ಬೇಡ ಆಯ್ತು. ಉಪ್ಪಿಟ್ಟು ಮಾಡ್ತೀನಿ ಸ್ವಲ್ಪ. ರೈಸ್ ಇದೆ ಕಂದ. ಸೊ ಎಲ್ರಿಗೂ ಬೆಳಿಗ್ಗೆ ತಿಂಡಿಗೆ ಬೇಸರಟ್ಟು ಮಾಡಿದ್ವಿ. ಪಾಪುಗೂ ಅದನ್ನು ಕೊಡೋಣ ಅಂತ ಟ್ರೈ ಮಾಡಿದ್ರೆ ಹೊಸ ಫುಡ್ ಅಲ್ವಾ, ಅದಕ್ಕೆ ಇಷ್ಟ ಆಗಲಿಲ್ಲ. ಅದು ಬೇರೆ ಇವಾಗ ಸಾಲಿಡ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವ. ಪಾಪ ಹೊಟ್ಟೆ ಹಸುವಾಗಿದೆ ಪಾಪುಗೆ. ಇನ್ನೇನು ಫ್ರೂಟ್ಸ್ ಇತ್ತು, ಬಾಳೆಹಣ್ಣು, ಆರೆಂಜ್ ಅಂದರೆ ಇಷ್ಟ ಅಂತ ಅದನ್ನು ಕೊಟ್ಟು ಇನ್ನೇನು ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಬೇಕು. ಉಪ್ಪಿಟ್ಟಿಂದ ಅಭ್ಯಾಸ ಇದೆ, ಇಷ್ಟನೂ. ಪುಟಾಣಿ ಪಾಪುಗೆ ಇಲ್ಲಿ ಚಿಕ್ಕ ಟೊಮೆಟೊ, ಅದಕ್ಕೆ ಕ್ಯಾರೆಟ್, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಬಿಸಿ ಬಿಸಿ ಉಪ್ಪಿಟ್ಟು. ಅಡುಗೆ ಮುದ್ದು ನಿಮಗೆ. ಅವರಿಗೆ ಹೆಸರು ಕಾಳು ದೋಸೆ ಬೇಡ 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 ನಿಮಗೆ. ಬೇಡ, ಅವ್ರಿಗೆ ಹೆಸರು ಕಾಳು ದೋಸೆ ಇಷ್ಟ ಇಲ್ಲ. ಅವ್ರಿಗೆ ಇದು ಕೊಡೋಣ. ಎಷ್ಟು ಫೋಟೋಜೆನಿಕ್. ಚೆನ್ನಾಗೈತಿ ಇಬ್ಬರದು. ಕಿರ್ಚೋದು ಹೆಂಗೆ? ಹೆಂಗೆ ಕಿರ್ಚೋದು ನೀವು? ಹೋಯ್ತು ದೊಡ್ಡಮ್ಮ, ಹೋಯ್ತು. ಮಾಮಿ ಮಾಡಿ ಅಂದಿದ ತಕ್ಷಣ ಮಾಡೋದು ನೋಡಿ. ಮಾಮಿ ಮಾಡ್ತು. ಇಲ್ಲ ನಾನು ನೋಡಿಲ್ಲ. ಮಕ್ಕಳು ಬೆಳೀತಾ ಹೊಸದಾಗಿ ಏನಾದರೂ ಕಲ್ತಾಗ ಅದನ್ನು ನೋಡೋದು ಚಂದ ಅಲ್ವಾ. ಇವಾಗ ದೇವ್ರಿಗೆ ನಮಸ್ಕಾರ ಮಾಡೋದನ್ನು ಕಲ್ತಿರೋದಾಗಿರ್ಬೋದು, ಅಥವಾ ಸ್ಪಂದಿಸೋದಾಗಿರ್ಬೋದು ನಾವು ಮಾತಾಡಬೇಕಾದ್ರೆ. ಆ್ಯಂಡ್ ಇನ್ನು ಅಲ್ಲಿ ಇಲ್ಲಿ ಆ ವಸ್ತು ಬೇಕು, ಈ ವಸ್ತು ಬೇಕು, ಕಿರ್ಚಾಡೋದಾಗಿರ್ಬೋದು. ಚಿಕ್ಕ ಪುಟ್ಟ ವಿಷಯಗಳು ತುಂಬ ಖುಷಿ ಕೊಡುತ್ತೆ ಅಲ್ವಾ. ಆಟ ಮಾಡಬಾರ್ದು ಮಗು. ಆಯ್ತು ಜಿಜ್ಜಿ ಕುಡ್ಕೊಳ್ವಾ, ಹಂಗೆ ಮಾಡು. ಫುಲ್ ಟೈಮ್ ಪಾಸ್. ಅಮ್ಮ ಸುಮ್ಮನಿರಮ್ಮ, ನೀರು ಹೆಂಗೆ ಕುಡಿದು ಮುದ್ದೋ ತೊಳಿ. ಇನ್ನೇನು ಶುರುವಾಯಿತು ಅಲ್ಲಿ ಇಲ್ಲಿ ನಾಟಿ ಬಿಹೇವಿಯರ್, ತುಂಟುತನ, ಓಡಾಡೋದು ನೋಡೋದೇ ಚಂದ. ಬಟ್ ಆಬ್ವಿಯಸ್ಲಿ ಅಷ್ಟೇ ಕೆಲಸನೂ ಇರುತ್ತೆ. ಬಟ್ ನಮ್ಮದೇ ಆಗಿರೋದ್ರಿಂದ ಪ್ರೀತಿನೂ ಜಾಸ್ತಿ ಇರುತ್ತೆ. ಕೆಲಸ ಇದ್ರೂ ಇಷ್ಟಪಟ್ಟು ಮಾಡ್ತೀವಿ ಅಲ್ವಾ. ಎನಿವೇಸ್, ಮದರ್ ಆಗಿರ್ಬೋದು, ಫಾದರ್ಗೆ ಇದೊಂದು ಡಿಫ್ರೆಂಟ್ ಫೇಸ್ ಆ್ಯಂಡ್ ಅ ಬ್ಯೂಟಿಫುಲ್ ಫೇಸ್. ನಾನಂತೂ ರೆಡಿ ಆಗಿಬಿಟ್ಟು ಇವಾಗ ಸ್ಕಿನ್ ಕೇರ್ ಮಾಡಿದ್ದಾಯಿತು. ಆ್ಯಂಡ್ ನಂದು ಯಾವಾಗಂತ ಕೇಳಿಬಿಡಿ, ರೈಟ್ ಟೈಮ್ ಆದಾಗ ಡೆಫಿನೆಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ತಲೆಗೆ ಸ್ನಾನ ಮಾಡಿದ್ದೆ ಇವತ್ತು. ಐ ಫೆಲ್ ಸೂಪರ್ ಫ್ರೆಶ್ ಆ್ಯಂಡ್ ಸ್ಕಿನ್ ಕೇರ್ ಮಾಡಬೇಕು ಅಂತ ಸಿಂಪಲ್ ಆಗಿ ನನ್ನ ಫೇಸ್ ಮೆಸ್ಟ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಡ್ರೈ ಆಗಿದೆ. ಬಿಕಾಸ್ ನಾನು ಅಷ್ಟೊಂದು ನೀರು ಕುಡಿತಾ ಇಲ್ಲ ಪ್ರತಿದಿನ. ಸ್ಕಿನ್ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡ್ರೈ ಇದೆಯಂತ. ಅದಾದಮೇಲೆ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ತುಂಬ ಜನ ಕೇಳಿದ್ರಿ ತಾತನ ಎಲ್ಲಿ ಅಡ್ಮಿಟ್ ಮಾಡಿದ್ರಿ, ಯಾವ ಹಾಸ್ಪಿಟಲ್ ಅಂತ. ಚಿನ್ಮಯ ಮಿಷನ್ ಹಾಸ್ಪಿಟಲ್. ದೀಪು ಎಲ್ಲಿ ವರ್ಕ್ ಮಾಡ್ತಾರೆ ಅಲ್ಲೇ. ಬಿಕಾಸ್ ಅವರು ಅಲ್ಲೇ ಇರ್ತಾರೆ, ಸುಲಭ ಆಗುತ್ತೆ ಅವ್ರಿಗೆ ಏನಾದರೂ ಎಮರ್ಜೆನ್ಸಿಗೆ ಹೋಗಿ ನೋಡೋದಕ್ಕೆ. ನಮಗೂ ಅಲ್ಲೇ ಇದ್ರೆ ಕಂಫರ್ಟ್ ಇರುತ್ತೆ ಅಲ್ವಾ ಅಂತ. ಸೊ ಅಲ್ಲೇ ಅಡ್ಮಿಟ್ ಮಾಡಿದ್ವಿ ತಾತನ. ನಂಬಲ್ಲ,
ಹೋಮ್ ನರ್ಸ್ 1 ವಾರ ಬಂದು ಆ್ಯಂಟಿಬಯೋಟಿಕ್ಸ್ IV ಫ್ಲೂಯಿಡ್ಸ್ ಎಲ್ಲ ಕೊಡ್ತಾಯಿದ್ರು. ಅದಾದಮೇಲೆ ಮತ್ತೆ ತಿರ್ಗಾ 1 ವೀಕ್ ಕಂಟಿನ್ಯೂ ಮಾಡಿದ್ವಿ ಬಿಕಾಸ್ ಅವ್ರ ಪೇನ್ ಕಮ್ಮಿ ಆಗ್ತಾಯಿಲ್ಲ, ಕಾಲಿನ ಹಾಗೆ ಇದೆ. ತಾತ ದೃಷ್ಟಿ ತೆಗೀರಿ, ನಂದು ಊರಿಗೆ ಕರ್ಕೊಂಡೋಗಿ ಅಂತ ಅಂತಿದ್ದಾರೆ. ಸೊ ನೋಡೋಣ, ಅದನ್ನು ಮಾಡೋಣ, ಅವ್ರಿಗೂ ಸಮಾಧಾನ ಆಗುತ್ತೆ. ಅಂದರೆ ಅದೇನೋ ಅಕ್ಕಿಯಿಂದ ಮಾಡ್ತಾರಂತೆ, ಅನ್ನದಿಂದ ಮಾಡ್ತಾರಂತೆ 3 ಕಲರ್ ಬಣ್ಣದಲ್ಲಿ, ಅದನ್ನು ಮಾಡಿ ಅಂತಿದ್ದಾರೆ. ಸರಿ ಅಂತ ಇದ್ದೀನಿ, ಮಾಡ್ಸೋಣ, ಪಾಪ ಅವ್ರಿಗೂ ಸಮಾಧಾನ ಆಗುತ್ತಲ್ಲ. ಕಮ್ಮಿ ಆಗ್ತಾ ಇಲ್ಲ ಅಂದರೆ ತೀರಾ ಜಾಸ್ತಿ ಇದೆ, 90% ಕಮ್ಮಿ ಆಗಿದೆ. ಆ 10% ಇನ್ನೂ ಹಾಗೆ ಇದೆ. ಅದು ಕಮ್ಮಿ ಆಗಬೇಕಂದ್ರೆ ಟೈಮ್ ತಗೊಳುತ್ತೆ ಬಿಕಾಸ್ ವಯಸ್ಸಾಗಿದೆ, ರಕ್ತ ಸಂಚಾರ ಅಷ್ಟೊಂದು ಸ್ಟ್ರಾಂಗಾಗಿ ಆಗ್ತಾ ಇಲ್ಲ ಅಂದಮೇಲೆ ಟೈಮ್ ತಗೊಳುತ್ತೆ ಅಲ್ವಾ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಲೆಟ್ಸ್ ವಿ ಟ್ರೈಂಗ್. ಮನೆಯಲ್ಲೇ ಇರ್ತೀನಿ, ಅಣ್ಣ ಅದಕ್ಕೆ ಏನೇನು ಬರ್ತಾರೆ. ಸ್ಕಿನ್ ಕೇರ್ ಮಾಡಿದ್ದೀನಿ, ಆ್ಯಂಡ್ ಲೈಟಾಗಿ ನಾನು ಲಿಪ್ಸ್ಟಿಕ್ ಹಚ್ಕೋತೀನಿ. ಇದು ಆಲ್ಮೋಸ್ಟ್ ನ್ಯೂಡ್ ಶೇಡಲ್ಲೇ ಇದೆ ಗೊತ್ತಾ. ಮನೆಯಲ್ಲಿ ಇರ್ತೀನಿ, ಬಟ್ ಮೇಕಪ್ ಬೇಡ, ನೋ ಮೇಕಪ್ ಲುಕ್ ಬೇಕು ಅಂದರೆ ಸ್ಕಿನ್ ಕೇರ್ ಹಾಕಿ ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಇದನ್ನು ಬಿಲ್ಡಪ್ ಮಾಡ್ಬೋದು ನೀವು. ಇದು ಮಾಮಾಅರ್ತ್ ಮಾಯ್ಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ನಾನು ಯೂಸ್ ಮಾಡ್ತಾ ಇರೋದು ಕಾರ್ನೇಷನ್ ನ್ಯೂಡ್ ಶೇಡ್. ಸ್ಮೂತ್ ಲೈಕ್ ಬಟರ್ ಗೊತ್ತಾ ಅಪ್ಲಿಕೇಶನ್, ಬಿಕಾಸ್ ಇದರಲ್ಲಿ ಅವಕ್ಯಾಡೋ ಆಯಿಲ್ ಇದೆ, ಹಾಗೆಯೇ ವೈಟಮಿನ್ ಇ ಇದೆ. ಇನ್ನು ಸೇಫ್ ಟು ಯೂಸ್, ಟಾಕ್ಸಿನ್ ಫ್ರೀ, ಹಾಗೆಯೇ 12 hours ಲಾಂಗ್ ಸ್ಟೇ ಕೂಡ ಕೊಡುತ್ತೆ. ಇದು ಗೊತ್ತಾಗಲ್ಲ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂತ, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ನ್ಯೂಡ್ ಶೇಡಲ್ಲಿದೆ. ಸ್ಲೈಟಾಗಿ ಗೊತ್ತಾಗುತ್ತೆ ಅಷ್ಟೇ, ಬಟ್ ಇದನ್ನು ಬಿಲ್ಡಪ್ ಮಾಡಿದ್ರೆ ನಿಮಗೆ ಡಾರ್ಕ್ ಶೇಡಲ್ಲೂ ಬರುತ್ತೆ. ಬಿಲ್ಡಪ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಲಿಪ್ಸ್ಟಿಕ್ ಬಂದುಬಿಟ್ಟು ಸ್ಮಚ್ ಪ್ರೂಫ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್. ಸೊ ನಿಮ್ಮ ಲಾಂಗ್ ಡೇಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಇದ್ರ ಮೇಲೆ ರಿಲೈ ಮಾಡಿ. ಯು ಕ್ಯಾನ್ ವೇರ್ ದಿಸ್ ಆಲ್ ಡೇ. ಆಲ್ಸೋ ನಿಮ್ಮ ಸುತ್ತಮುತ್ತ ನೀವು ಮಾಮಾಅರ್ತ್ ಸ್ಟೋರ್ಸ್ನ ನೋಡಿದರೆ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಎವ್ರಿ ಡೇ ವೇರ್ಗೆ ಒನ್ ಆಫ್ ದ ಬೆಸ್ಟ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ತೀನಿ, ಬಿಕಾಸ್ ಫಾರ್ಮಲ್ ವೇರ್ ಆಗಿರ್ಬೋದು, ನಿಮ್ಮ ಕ್ಯೂಟ್ ಲಿಟಲ್ ಔಟಿಂಗ್ಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಮಾಮಾಅರ್ತ್ ಪ್ರಾಡಕ್ಟ್ ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ. ನನ್ನ ಕೂಪನ್ ಕೋಡ್ VEEK2025 ಅಂತ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ 20% ಆಫ್ ಮಾಮಾಅರ್ತ್ ವೆಬ್ಸೈಟ್, ಹಾಗೆಯೇ ಆ್ಯಪಲ್ಲಿ. ಜೊತೆಗೆ ಪರ್ಪಲ್, ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಈ ಒಂದು ಪ್ಲಾಟ್ಫಾರ್ಮ್ಸಲ್ಲೂ ನಿಮಗೆ ಈ ಲಿಪ್ಸ್ಟಿಕ್ ಸಿಗುತ್ತೆ. ಹಾಗೆಯೇ ನೆನಪಿರಲಿ, ಪ್ರತಿಯೊಂದು ಪ್ರಾಡಕ್ಟ್ನ ಅವರು ರಿಸರ್ಚ್ ಮಾಡಿ ರಿವೈಸ್ ಮಾಡ್ತಾರೆ, ನಿಮ್ಮ ಫೀಡ್ಬ್ಯಾಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಜಸ್ಟ್ ಲೈಕ್ ದಿ ಆನಿಯನ್ ಶಾಂಪೂ ಫೀಡ್ಬ್ಯಾಕ್ ಕನ್ಸಿಡರ್ ಮಾಡಿ ಚೆನ್ನಾಗಿರುವಂಥ ಪ್ರಾಡಕ್ಟ್ ಜೊತೆ ಬಂದಿದ್ದಾರಲ್ವ. ಸೊ ಹಾಗೆ ಕನ್ಸಿಡರ್ ಮಾಡೋದ್ರಿಂದ ದಿಸ್ ಇಸ್ ಅ ಬ್ರ್ಯಾಂಡ್ ದಟ್ ಲಿಸನ್ಸ್ ಟು ಅಸ್, ಇಂಡಿಯನ್ ಬ್ರ್ಯಾಂಡ್, ವೀಗನ್ ಬ್ರ್ಯಾಂಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್ ಬ್ರ್ಯಾಂಡ್. ಸೊ ಹಾಗಾಗಿ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಅವರು ಲಿಪ್ಸ್ಟಿಕ್ಸ್ ಮುಂಚೆಗಿಂತ ಇವಾಗ ಐ ರಿಯಲಿ ಲವ್ ದ ಫಾರ್ಮುಲಾಸ್ ಗೊತ್ತಾ. ಬಟರಿ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಫೀಲ್ಸ್ ಗುಡ್, ಡ್ರೈ ಅನ್ಸಲ್ಲ. ಸೊ ಯಾ, ಸ್ಟ್ರಾಬೆರಿ ಸೀಸನಲ್ಲಿ ನಾನು ಆಲ್ಮೋಸ್ಟ್ ಸ್ಟ್ರಾಬೆರಿಯಿಂದ ಏನಾದರೂ ಒಂದು ಮಾಡ್ತಾ ಇದ್ದೆ ಪ್ರತಿದಿನ, ಆಯಿತಾ. ಸೊ ಸ್ಟ್ರಾಬೆರಿ ಬ್ಲೂಬೆರಿ ಶೇಕ್ ಒನ್ ಆಫ್ ಆರ್ ಫೇವ್ರೆಟ್. ಸೊ ಇವತ್ತು ಎಲ್ಲರೂ ಬಂದಿದ್ದಾರೆ, ಇದನ್ನು ಮಾಡೋಣ ಅಂತ ನಾನು ಬ್ಲಿಂಕಿಟಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಅಮೆಝಾನಿಂದ ತರಿಸಿದ್ನ. ಇದು ನೋಡಿದ್ರೆ ಸ್ವಲ್ಪ ಹುಳಿ ಬಂತು. ನಾನು ಇದಕ್ಕೆ ವೆನಿಲಾ ಐಸ್ ಕ್ರೀಮ್, ಶುಗರ್ ಅಥವಾ ಜಾಗರಿ ಏನೂ ಹಾಕಲ್ಲ. ಸ್ಟ್ರಾಬೆರಿ, ಬ್ಲೂಬೆರಿ, ಚಿಯಾ ಸೀಡ್ಸ್, ಮಿಲ್ಕ್ ಜೊತೆಗೆ ಬಾದಾಮ್ ಹಾಕ್ತೀನಿ. ಬೆಳಗ್ಗೆ ತಿಂಡಿ ಆಗಿದ ತಕ್ಷಣ ಬಿಸಿ ಚಾಯ್ ಅಥವಾ ಕಾಫಿ ಏನಾದರೂ ಬೇಕಲ್ವ ಎಲ್ರಿಗೂ. ನನಗೆ ದೀಪು ಕಾಫಿ ಇಷ್ಟ, ಆದರೆ ಮನೇಲಿ ಎಲ್ರಿಗೂ ಟೀ ಇಷ್ಟ. ನಾನು ಅಸ್ಸಾಂ ಹೋಗಿದ್ದಾಗ ಅಲ್ಲಿ ಸ್ಪೆಷಲ್ ಟೀ ತಂದಿದ್ನಲ್ವ. ಸೊ ಬಿಸಿ ಬಿಸಿ ಮಸಾಲೆ ಚಾಯ್ ಎಲ್ರಿಗೂ. ಇಷ್ಟರಲ್ಲೇ ಅಣ್ಣ ಅದಕ್ಕೆ ವೇಟ್ ಮಾಡ್ತಾ ಇದ್ನಲ್ಲ, ಅವರು ಬಂದರು. ಏ ನೀವು ಮನೆಗೆ ಬಂದು ನಿಕುಲ್ ಬೆಲ್ ಮಾಡೋಡತ್ತೆ, ನಿಕುಲ್ ಸೀದಾ ಉಲಾಯ ಬರ್ಪಿನಾ ಅನ್ನ. ಹೇಗಿದ್ದೀರಿ? ಅಷ್ಟಾಗಿತ್ತಕ್ಕ. ಗಾಯ ಅಲ್ಲ, ಜಸ್ಟ್ ದಾದಂದು ಸ್ಟ್ರಾಬೆರಿ, ಬ್ಲೂಬೆರಿ 2 ಫ್ರೂಟ್ಸ್ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ನೀವು ಇದನ್ನು ಹೆಲ್ದಿ ಜ್ಯೂಸ್ ಥರ ವಿತ್ ಬ್ರೇಕ್ಫಾಸ್ಟ್ ಕೂಡ ಕನ್ಸ್ಯೂಮ್ ಮಾಡ್ಬೋದು ಗೊತ್ತಾ. ಆ್ಯಂಡ್ ಕಟ್ ಫ್ರೂಟ್ಸ್ ಹಾಕಿದ್ರೆ, ಕಟ್ ಬಾದಾಮ್ ಪೀಸಸ್ ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮಗೆ ಸ್ವೀಟ್ ಇಷ್ಟ ಆದರೆ ವೆನಿಲಾ ಐಸ್ ಕ್ರೀಮ್, ಶುಗರ್ ಅಥವಾ ಜಾಗ್ರಿನ ಆ್ಯಡ್ ಮಾಡೋದನ್ನು ಮರಿಬೇಡಿ. ಈ ದಿನ ಅಷ್ಟೊಂದು ಸ್ವೀಟ್ ಆಗಿರಲಿಲ್ಲ, ಬಿಕಾಸ್ ಸ್ಟ್ರಾಬೆರಿ ನ್ಯಾಚುರಲಿ ಸ್ವೀಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗೊತ್ತಾ. ಆಫ್ಟರ್ ಲಾಂಗ್ ಟೈಮ್ ನಾವು ಮತ್ತೆ ಮೀಟ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಖುಷಿಯಿಂದ ನಾನ್ ಸ್ಟಾಪ್ ಮಾತುಕತೆ. I've seen you talking in Hindi and I was like, Pakka Udupi slang. It's like not even close by to normal Hindi. And he speaks in the same way. तुले कला हिंदी के मजाक मलपुनु निकुल अंचले पातेरवारू तुले ये तो धैर्य आती के तो निकुल अंचने पातेरवारू दाई निकुल अंचने पातेरवारू फन पे फन.
ಸುಮಾರು ಅಮ್ಮ ಅಂದರೆ ಆಂಟಿ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ, ನನ್ನ ಜೊತೆನೇ ಇರ್ತಾರೆ, ನನ್ನ ಹಿಂದೆನೇ ಇರ್ತಾರೆ, ಏನಾದರೂ ಹೆಲ್ಪ್ ಮಾಡಬೇಕೇನಾದರೂ ಮಾಡಬೇಕಾ ಅಂತ. ಬಿಕಾಸ್ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಿದೆಯಲ್ಲ ಇಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಇರ್ತಾರೆ ಅಂತ. ಸೊ ಅವಾಗ ಬಂದು ಪ್ರತಿಯೊಂದನ್ನು ಮಾಡ್ತಾರೆ. ಅಮ್ಮ ಮಾಮಿ ಥರನೇ ನಮ್ಮ ಜೊತೆನೇ ಇರ್ತಾರೆ. ಸೊ ಖುಷಿ ಅನಿಸುತ್ತೆ ಅಲ್ವಾ. ಹೊಸೊಬ್ಬರು ಫ್ಯಾಮಿಲಿಗೆ ಆ್ಯಡ್ ಆಗಿ ಅವ್ರು ಬಂದಾಗ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಎಲ್ಲರ ಜೊತೆ ಇದ್ದಾಗ ಇಟ್ಸ್ ಅ ನೈಸ್ ಥಿಂಗ್. ಎನಿವೇಸ್ ಇವತ್ತು ಲಂಚ್ಗೆ ಚಿಕನ್ ಜೊತೆಗೆ ಫಿಶ್ ಆ್ಯಂಡ್ ರೈಸ್, ಸಿಂಪಲ್ ಊಟ ಆ್ಯಂಡ್ ಅಷ್ಟೇ. ಸಿಂಪಲ್ ಫ್ಯಾಮಿಲಿ ಟೈಮ್ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟವಾಗ್ತಾ ಇದೆ. ಅದಕ್ಕೆ ಜಾಸ್ತಿ ಮಾಡೋಚಿ ಖಾರ ಉಂಡು, ಮಸ್ತ್ ಖಾರ ಉಂಡು. ನನ್ನ ಪ್ರೀತಿಯ ಮೈದ್ನ ಏನೋ ಹೇಳ್ಬೇಕಂತೆ ಹೇಳಿ ಸರ್. ಸಾಂಬಾರ್ ತುಂಬಾ ಚೆನ್ನಾಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇದ್ದೀರಾ? ನಿಜ ಇಲ್ಲ ಅದಕ್ಕೆ ಊಟನೇ ಮಾಡಬೇಡದು ಅನ್ಕೊಂಡಿದ್ದೆ. ಎಂಡ್ ಆಫ್ ಏಪ್ರಿಲ್ ತುಂಬಾ ದಿನ ಆದ್ಮೇಲೆ ಮೀನ್ ಸಾಂಬಾರ್ ತಿಂತ ಇರೋದು. ಸೂಪರ್. ಪಾಪು ಅಳಲ್ಲ ಅಂತೀರಲ್ಲ ನೋಡಿ ನಮ್ಮ ಪಾಪು. ಮಕ್ಕಳಿಗೆ ಹೊಸ ಪರಿಚಯ ಆದಾಗ ಒಂದು ಸ್ವಲ್ಪ ಭಯ ಆಗುತ್ತೆ, ಅಥವಾ ಹೊಸೊಬ್ರು ನೋಡಿದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಅಲ್ವಾ. ಅಣ್ಣನಿಗೆ ಬಿಯರ್ಡ್ ಇದೆಯಲ್ಲ ಅದನ್ನ ನೋಡಿ ಭಯ ಪಡ್ತಾ ಇತ್ತು ಪಾಪು. ಎಳಿರಿ ಕಂದ ಎಳಿರಿ. ಚಿನ್ನಿ ಹಿಂಗ್ ಮಾಡಿ ಹಿಂಗೆ ವಿಚ್ ಶಾಂಪೂ ಇದು ಸೋ ಸಾಫ್ಟ್. ಬಿಯರ್ಡ್ ಶಾಂಪೂ ಅಣ್ಣ, ಬಿಯರ್ಡ್ ಶಾಂಪೂ ಹಾಕ್ತೀರಾ? ಚಿನ್ನಿ ಹಿಂಗೆ ಮಾಡಿ. ಮೈದು ಬಿಟ್ಟು ಬಾಡು. ದೀಪು ಅವರು ಇವಾಗಷ್ಟೇ ವರ್ಕಿಂದ ಬಂದರು ಗೊತ್ತಾ. ಇನ್ನೇನು ಅವ್ರು ಲಂಚ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸಂಡೇ ರಜೆ ಇದ್ದರೆ ಇವ್ರಿಗೆ ಸಂಡೇನೂ ರಜಾ ಇರಲ್ಲ, ಹೋಗಿ ಬರಲೇಬೇಕಾಗತ್ತೆ. ಅಡ್ಮಿಟ್ ಆಗಿರುವಂಥ ಪೇಷಂಟ್ಸ್ನ ನೋಡ್ಕೊಂಡು ಬರ್ತಾರೆ. ಸೊ ಹೀಸ್ ಫೈನಲಿ ಬ್ಯಾಕ್. ಬಾಯ್ ಬಾಯ್. ಎಲ್ಲರೂ ಮನೆಗೆ ಬಂದು ತಾತನ ವಿಸಿಟ್ ಮಾಡಿದ್ದು, ತಾತನ ನೋಡೋದಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿ ಕೊಡ್ತು ಆಯಿತಾ. ಯಾಕಂದರೆ ನಾವೇ ಇರ್ತೀವಿ ಪ್ರತಿದಿನ, ಅದೇ ಹಾಡು ಅದೇ ರಾಗ ಥರ ಇರುತ್ತಾ. ತಾತನಿಗೂ ಹೊಸೊಬ್ರು ಬಂದಾಗ ಖುಷಿ ಆಗುತ್ತೆ ತಾನೇ. ಆ ಚೇಂಜ್ ಆಫ್ ಎನ್ವೈರ್ಮೆಂಟ್ ತುಂಬಾ ಮುಖ್ಯ ಯಾರಿಗಾದ್ರೂ. ಸೊ ಐ ಆಮ್ ವೆರಿ ಹ್ಯಾಪಿ ಎಲ್ಲರೂ ಟೈಮ್ ತೊಗೊಂಡು ಬಂದಿದ್ದು, ತಾತನ ನೋಡಿದ್ದು, ತಾತನೂ ಇಷ್ಟಪಟ್ಟು ಖುಷಿಯಿಂದ ನಗ್ನಗ್ತಾ ಇದ್ದಿದ್ದು. ಆ್ಯಂಡ್ ನಿಮಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ನಾನಿಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಇನ್ನೇನು ಹಾಸನ್ಗೆ ಹೊರಡಬೇಕು. ಇವಾಗ ಹೊರಟ್ರೆ ಸಂಜೆ ಅಲ್ಲ ರಾತ್ರಿ 11:30 ರೀಚ್ ಆಗ್ತೀನಿ ನಾನು. ಸ್ವಲ್ಪ ಕೆಲಸ ಇದೆ. ಸೊ ನಾನು ಮಾಮಿ ನನ್ನ ಟೀಮ್ ಮೆಂಬರ್ಸ್ ಜೊತೆಗೆ ಹಾಸನ ಹೊರಡ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಲಾಟ್ಸ್ ಆಫ್ ಲವ್. ಬಾಯ್, ಮತ್ತೆ ಸಿಗೋಣ.